ಇದೆ ಸರ್ 255 ಇದೆ ಓಕೆ ಬನ್ನಿ ಒಂದು 230 ವರೆಗೂ ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಇದೊಂದು 775 ಇದೆ ಬನ್ನಿ ಒಂದು 7:15 ವರೆಗೂ ಕ್ಲೋಸ್ ಮಾಡೋಣ ಈ ಗಾಡಿ 475 ಇದೆ ಬನ್ನಿ ಇದು 440 ವರೆಗೂ ಕ್ಲೋಸ್ ಮಾಡ್ಕೊಡ್ತೀನಿ ಪ್ರೈಸ್ ಒಂದು 795 ಇದೆ ನಿಮ್ ವ್ಯೂವರ್ಸ್ ಬಂದ್ರೆ ಒಂದು 760 ವರೆಗೂ ಕ್ಲೋಸ್ ಮಾಡ್ತೀನಿ ಸರ್ ಫೈನಲ್ ಆಗಿ 760 ವಿತ್ 2 ವರ್ಷ ವಾರಂಟಿ ಬರುತ್ತೆ ಗಾಡಿ ಫುಲ್ ಸರ್ವಿಸ್ ರೆಕಾರ್ಡ್ ಇದೆ ಸರ್ ಗಾಡಿ 645 ಇದೆ ಸರ್ 645 ಇದೆ 610 ವರೆಗೂ ಕ್ಲೋಸ್ ಮಾಡೋಣ ಸರ್ ಇದೊಂದು 825 ಇದೆ ಬನ್ನಿ ನಿಮ್ ವೀಕ್ಷಕರಿಗೋಸ್ಕರ ನಾನು 790 ವರೆಗೂ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಇನ್ನು ಪ್ರೈಸ್ ಬನ್ನಿ ಸರ್ 780 ವರೆಗೂ ಕ್ಲೋಸ್ ಮಾಡ್ತೀನಿ ಈಗ ಅಲಾಯ್ ವೀಲ್ಸ್ ಎಲ್ಲಾನು ಬರುತ್ತೆ ಇದೊಂದು 675 ಇದೆ ಬನ್ನಿ ಇದೊಂದು 645 ವರೆಗೂ ಕ್ಲೋಸ್ ಮಾಡ್ತೀನಿ ಸರ್ ಇದು ವಿತ್ ಸನ್ರೂಫ್ ಬರುತ್ತೆ ಇದರಲ್ಲಿ ಎಲ್ಲ ಫೀಚರ್ಸ್ ಇದೆ ಫುಲ್ ಲೋಡೆಡ್ ಗಾಡಿನೇ ಇದೊಂದು 1245 ಇದೆ ಸರ್ 1245 ಇದೆ ಬನ್ನಿ ಫೈನಲ್ ಆಗಿ ನಿಮ್ಗೆ 12 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ ವಿತ್ 2 ವರ್ಷ ವಾರಂಟಿನೂ ಬರುತ್ತೆ ಗಾಡಿ ಮೇಲೆ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗೆ ಬರುತ್ತೆ 1 ಇಯರ್ ವಾರಂಟಿಲಿ 19 ರಿಂದ ಅವ್ರು 19 ಮಾಡಲ್ ಇಂದ ಮೇಲೆ ಏನಾದ್ರು ತಗೊಳ್ತಾರೆ ಅಂದ್ರೆ 2 ವರ್ಷ ವಾರಂಟಿ ಬರುತ್ತೆ 2 ಇಯರ್ಸ್ ವಾರಂಟಿ ಬರುತ್ತೆ ಸೆಕೆಂಡ್ ಹ್ಯಾಂಡ್ ಅಲ್ಲೇ 2 ಇಯರ್ಸ್ ಯಾರು ಕೊಡಲ್ಲ ಮಹೇಂದ್ರ ಫಸ್ಟ್ ಚಾಯ್ಸ್ ಅವರು 2 ವರ್ಷ ವಾರಂಟಿ ನಿಮ್ಗೆ ಆಫರ್ ಮಾಡ್ತಾರೆ ಇನ್ನು ಫೈನಲ್ ಪ್ರೈಸ್ ಇದೊಂದು 770 ವರೆಗೂ ಕ್ಲೋಸ್ ಆಗುತ್ತೆ ಸರ್ ವೆಹಿಕಲ್ ಇದಕ್ಕೂ ಲೋನ್ ಆಗುತ್ತಲ್ವಾ ಸರ್ ಲೋನ್ ಆಗುತ್ತೆ ಗಾಡಿ 2020 ಮಾಡಲ್ ಡೀಸೆಲ್ ಹೇಳಿದ್ರಿ ಪೆಟ್ರೋಲ್ ಸರ್ ಪೆಟ್ರೋಲ್ ಆಟೋಮೆಟಿಕ್ ಸರ್ ಡಿಸಿಟಿ ಗೇರ್ ಬಾಕ್ಸ್ 7 ಸ್ಪೀಡ್ ಡಿಸಿಟಿ ಸರ್ ಪ್ರೈಸ್ ನಿಮ್ಗೆ ಒಂದು 9,95,000 ಇದೆ ಕೋಟಿಂಗ್ ಪ್ರೈಸ್ ಸರ್ ಫೈನಲ್ ಮಾಡ್ಕೊಡ್ತೀನಿ ಬನ್ನಿ ಸರ್ 970 965 ವರೆಗೂ ಮಾಡ್ಕೊಡ್ತೀನಿ ಬನ್ನಿ ಕೋಟಿಂಗ್ ಪ್ರೈಸ್ ಒಂದು 14,95,000 ಇದೆ ಸರ್ ಇದು ಬನ್ನಿ ನಿಮ್ಗೆ ಫೈನಲ್ 14,60 ವರೆಗೂ ಮಾಡ್ಕೊಡ್ತೀನಿ ಈಗ ಸರ್ ಅದ್ರ ಮೇಲೂ ಬನ್ನಿ ಸರ್ ಮಾಡ್ಕೊಡ್ತೀನಿ ನಾನು ಪ್ರೈಸ್ 9,95,000 ಇದೆ ಸರ್ 995 ಇದೆ ಬರ್ಲಿ ಒಂದು 970 ವರೆಗೂ ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಅದರಲ್ಲೂ ಇನ್ನೂ ಹೆಚ್ಚು ಕಡಿಮೆ ಆಗುತ್ತಾ ಬನ್ನಿ ಇನ್ನೊಂದು 50,000 ಎಕ್ಸ್ಟ್ರಾ ಮಾಡ್ಕೊಡ್ತೀನಿ 960 ವರೆಗೂ ಫೈನಲ್ ಮಾಡ್ಕೊಡ್ತೀನಿ ಸರ್ ಇದ್ರ ಪ್ರೈಸ್ ಇದು ಪ್ರೈಸ್ ಒಂದು 19,45,000 ಇದೆ ಸರ್ ಇದು ಸರ್ ಬನ್ನಿ ಒಂದು 19 lakhs ವರೆಗೂ ಕ್ಲೋಸ್ ಮಾಡ್ಕೊಡ್ತೀನಿ 19 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಇದು 22 ಮಾಡಲ್ ಅಲ್ಕಾಜಾರ್ ಸಿಗ್ನೇಚರ್ ಆಪ್ಷನಲ್ ಡೀಸೆಲ್ ಆಟೋಮೆಟಿಕ್ ಸರ್ ಪ್ರೈಸ್ ಇದ್ರದ್ದು ಒಂದು 25,95,000 ಇದೆ ಸರ್ ಇದು ಸರ್ ಬನ್ನಿ ನೀವು ಫೈನಲ್ ಆಗಿ 25 ವರೆಗೂ ಮಾಡ್ಕೊಡ್ತೀನಿ ಸರ್ 25 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ 21 ಮಾಡಲ್ 35,000 ಓಡಿರೋದು 2.4 ಜೆಡ್ ವರ್ಷನ್ ಸರ್ ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ಮತ್ತೊಂದು ಹೊಸ ವಿಡಿಯೋ ಹಾಗೇನೆ ಫಸ್ಟ್ ಟೈಮ್ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ಹಾಗೇನೆ ಮಾಡೆಲ್ ಅಲ್ಲಿ ಕ್ವಾಲಿಟಿ ಕಾರ್ಸ್ ಎಲ್ಲ ನೋಡ್ತಾ ಇರ್ತಾರೆ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಅಂದ್ರೆ ನಿಮಗೆ ಶೋರೂಮ್ ಕಂಡೀಷನ್ ಇರಬೇಕು ಆ ತರ ಕಾರ್ ನೋಡ್ತಾ ಇದ್ರೆ ನೀವು ಮಹೀಂದ್ರ ಫಸ್ಟ್ ಚಾಯ್ಸ್ ಕಾರ್ ಅಂಡ್ ಬೈಕ್ ಶೋರೂಮ್ ಬಂದ್ರೆ ನೀವು ಎಲ್ಲ ತರ ನಿಮಗೆ ಕಾರ್ಗಳೆಲ್ಲ ಸಿಗುತ್ತೆ ಹಾಗೇನೆ ಮಾಡೆಲ್ ಅಲ್ಲಿ ನೋಡೋರಿದ್ರೆ ಮತ್ತೆ ಹೇಳ್ತೀನಿ ಮಾಡೆಲ್ ಅಲ್ಲಿ ಶೋರೂಮ್ ಟೆಸ್ಟ್ ವೆಹಿಕಲ್ ನೋಡ್ತಾ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಬಹುದು ಹಾಗೇನೆ ಸರ್ ಇರ್ತಾರೆ ಸರ್ ನ ಚಾನಲ್ ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಆ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಬಸವ ಅಂದ್ಬಿಟ್ಟು ಸರ್ ಹೌದಾ ಸರ್ ಓಕೆ ಸರ್ ನಿಮ್ಮ ಶೋರೂಮ್ ಹೆಸರು ಮತ್ತು ಎಕ್ಸಾಕ್ಟ್ ಲೊಕೇಶನ್ ಸರ್ ನಮ್ದು ಕಾರ್ ಅಂಡ್ ಬೈಕ್ ಮಹೇಂದ್ರ ಫಸ್ಟ್ ಚಾಯ್ಸ್ ಇದು ಸಿಂಗ್ಸಂದ್ರ ಬ್ರಾಂಚ್ ನೀವು ಬಂದಿರೋದು ಓಕೆ ನಮ್ದು ಹೊಸೂರ್ ಮೇನ್ ರೋಡ್ ಸರ್ವಿಸ್ ರೋಡ್ ಅಲ್ಲೇ ಇದೆ ಶೋರೂಮ್ ನಿಮ್ಗೆ ಪಿಲ್ಲರ್ ನಂಬರ್ 132 ಎಕ್ಸಾಕ್ಟ್ ಆಪೋಸಿಟ್ ಇದೆ ಪಕ್ಕದಲ್ಲಿ ವಿಕ್ರಮ್ ಹೈಟೆಕ್ ಡಯಾಗ್ನೋಸ್ಟಿಕ್ ಅಂತ ಸ್ಕ್ಯಾನಿಂಗ್ ಸೆಂಟರ್ ಸೊ ನಮ್ಗೆ ಈ ಕಡೆಯಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಿಯರ್ ಆಗುತ್ತೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಿಯರ್ ಆಗುತ್ತೆ ಒಂದು 2-3 ಕಿಲೋಮೀಟರ್ಸ್ ರೇಂಜ್ ಎಲ್ಲ ಇದೆ ಸರ್ ಇವತ್ತು ಎಷ್ಟು ಸೊ ನಮಗೆ ಕಾರ್ಸ್ ಎಲ್ಲ ಸಿಗುತ್ತೆ ನೋಡಕ್ಕೆ 50+ ವೆಹಿಕಲ್ಸ್ ಇದೆ ನಮ್ಮ ಹತ್ರ ಸದ್ಯಕ್ಕೆ ಸ್ಟಾಕ್ 99% ಅದರಲ್ಲಿ ಫಸ್ಟ್ ಓನರ್ ಗಾಡಿನೇ ಸಿಂಗಲ್ ಓನರ್ ಗಾಡಿನೇ ಎಲ್ಲ 99% ಸಿಂಗಲ್ ಓನರ್ ಗಾಡಿನೇ ಇರುತ್ತೆ ಓಕೆ ಓಕೆ ಸರ್ ಲೋನ್ ಬಗ್ಗೆ ಸರ್ ಲೋನು ಕೂಡ ಮಾಡಿಸ್ಕೊಡ್ತೀವಿ ಸರ್ ಕಸ್ಟಮರ್ ಪ್ರೊಫೈಲ್ ಮೇಲೆ 280% ವರೆಗೂ ಈಸಿಲಿ ಆಗುತ್ತೆ ಕಸ್ಟಮರ್ ಪ್ರೊಫೈಲ್ ಎಕ್ಸಲೆಂಟ್ ಆಗಿದ್ರೆ 100% ವರೆಗೂ ಪಿಚ್ ಮಾಡೋಣ ಓಕೆ ಓಕೆ ಸರ್ ಯಾವ ಮಾಡಲ್ ಮೇಲೆ ಲೋನ್ ಆಗುತ್ತೆ ಅಂತ ಸರ್ ಮಾಡಲ್ ಒಂದು 2013 ಮಾಡಲ್ ಮೇಲೆ ಎಲ್ಲ ಲೋನ್ 13 ಮಾಡಲ್ ಮೇಲೆ ಲೋನ್ ಆಗುತ್ತೆ ಸರ್ ಇವಾಗ ಇಷ್ಟು ನಿಮ್ಮ ಹತ್ರ ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು ಸ್ಟಾರ್ಟಿಂಗ್ ಒಂದು 195 ಇಂದ ಸ್ಟಾರ್ಟ್ ಆಗುತ್ತೆ 195,000 ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಅಂತ ಹೇಳಿದ್ರು ಆಗುತ್ತೆ ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಮಾಡಿಸ್ಕೊಡ್ತೀವಿ ಸೊ ಮತ್ತೆ ನಾನು ಹೇಳ್ತಾ ಇದ್ದೀನಿ ಸೊ ಶೋರೂಮ್ ಟೇಸ್ಟ್ ಅಲ್ಲಿ ಒಂದು ವೆಹಿಕಲ್ ಸೆಕೆಂಡ್ ಹ್ಯಾಂಡ್ ಅಂದ್ರೂ ತಗೊಂಡೋದ್ರು ನಿಮ್ಗೆ ಒಂಥರ ಶೋರೂಮ್ ಟೇಸ್ಟ್ ಅನ್ಬೋದು ಅಂದ್ರೆ ಹೊಸದ ಗಾಡಿ ತೊಗೊಂಬಂದ್ರೆ ಅನ್ಬೇಕು ಆ ಫೀಲ್ ಅಲ್ಲಿ ಗಾಡಿಗಳು ಬೇಕಂದ್ರೆ ಕಾರ್ಗಳು ಬೇಕಂದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು ಒಳ್ಳೊಳ್ಳೆ ವೆಹಿಕಲ್ಸ್ ಇದೆ ಅನ್ಬೋದು ಎಲ್ಲ ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್ಸ್ ಎಲ್ಲ ಶೋರೂಮ್ ಹಿಸ್ಟ್ರಿ ವೆಹಿಕಲ್ ನಮ್ಮ ಹತ್ರನೇ ಇರುತ್ತೆ ಆನ್ ಟೇಬಲ್ ಅಲ್ಲೇ ನಿಮ್ಗೆ ತೋರಿಸ್ತೀವಿ ಹಿಸ್ಟ್ರಿ ಮತ್ತೆ ನಮ್ಮ ಹತ್ರ ಸಿಗೋ ಎಲ್ಲಾ ಗಾಡಿಗೂ ವ್ಯಾರಂಟಿ ಕೊಡ್ತೀವಿ ನಾವು 19 ಅಂದ್ರೆ 2019 ಮಾಡಲ್ ಕಿಂತ ಕೆಳಗಡೆ ಗಾಡಿ ತಗೊಂಡ್ರೆ 1 ಇಯರ್ ವ್ಯಾರಂಟಿ ಬರುತ್ತೆ 1 ಇಯರ್ ವ್ಯಾರಂಟಿನಾ 1 ಇಯರ್ ವ್ಯಾರಂಟಿ ವ್ಯಾರಂಟಿ ಅಂದ್ರೆ ಸರ್ ಏನು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗೆ ಬರುತ್ತೆ 1 ಇಯರ್ ವ್ಯಾರಂಟಿಲಿ 19 ರಿಂದ ಅವ್ರು 19 ಮಾಡಲ್ ಇಂದ ಮೇಲೆ ಏನಾದ್ರು ತಗೊಳ್ತಾರೆ ಅಂದ್ರೆ 2 ವರ್ಷ ವ್ಯಾರಂಟಿ ಬರುತ್ತೆ 2 ಇಯರ್ಸ್ ವ್ಯಾರಂಟಿ ಬರುತ್ತೆ ಸೆಕೆಂಡ್ ಹ್ಯಾಂಡ್ ಅಲ್ಲೇ 2 ಇಯರ್ಸ್ ಯಾರು ಕೊಡಲ್ಲ ಮಹೇಂದ್ರ ಫಸ್ಟ್ ಚಾಯ್ಸ್ ಅವರು 2 ವರ್ಷ ವ್ಯಾರಂಟಿ ನಿಮಗೆ ಆಫರ್ ಮಾಡ್ತಾರೆ ಒಳ್ಳೆ ಆಫರ್ ಇದೆ ಅನ್ಬೋದು ಯಾಕಂದ್ರೆ ಗ್ಯಾರಂಟಿ ವ್ಯಾರಂಟಿ ಯಾರು ಕೊಡಲ್ಲ ಸೊ ಅವ್ರು ಕೊಡ್ತಿದ್ದೀನಿ ಅಂತ ಹೇಳಿದ್ರು ಸೊ ಅದು ಇಂಜಿನ್ ಅಲ್ಲಿ ಮೇನ್ ಅದೇ ಅಲ್ವಾ ಸೊ ಇಂಜಿನ್ ಸೊ ಎಲ್ಲ ಗುಡ್ ವೆಹಿಕಲ್ಸ್ ಇದೆ ಅನ್ಬೋದು ಹಾಗೇನೆ ನೀವು ಯಾರನ್ನ ಡೌಟ್ಸ್ ಇದ್ರೆ ಏನಾರ ಯಾರ ಮೆಕ್ಯಾನಿಕ್ ಈ ತರ ಕರ್ಕೊಂಡ್ ಚೆಕ್ ಮಾಡ್ಬೋದು ಚೆಕ್ ಮಾಡಿಸ್ಕೋಬಹುದು ಸರ್ ನೋ ಇಶ್ಯೂ ಓಕೆ ಚೆಕ್ ಮಾಡಿಸ್ಬಿಟ್ಟು ಫೈನಲ್ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ತಗೊಂಡು ಹೋಗ್ಬೋದು ಅಂತ ಸರ್ ವಿಡಿಯೋ ಶುರು ಮಾಡೋಣ ಸರ್ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಒಂದು ಮಾಡೆಲ್ ಅಲ್ಲಿ ಬೆಸ್ಟ್ ವೆಹಿಕಲ್ಸ್ ಯಾರನ್ನ ನೋಡ್ತಾ ಇದ್ರೆ ಸರ್ಚ್ ಮಾಡ್ತಾ ಇದ್ರೆ ಎಲ್ಲಿ ಚೆನ್ನಾಗಿರೋ ವೆಹಿಕಲ್ ಸಿಗುತ್ತೆ ಅಂತ ಅವ್ರು ಆರಾಮಾಗಿ ಈ ಶೋರೂಮ್ ಬರ್ಬೋದು ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ
ಸರ್ ಇವತ್ತು ಫಸ್ಟ್ ಕಾರ್ ಯಾವ ಸರ್ ಇವತ್ತು? ಸರ್ ಫಸ್ಟ್ ಕಾರ್ ಒಂದು ಟಾಟಾ ನೆಕ್ಸಾನ್ ಸರ್, ನಿಮ್ಗೆ ಎಕ್ಸೆಡ್ ವೇರಿಯಂಟ್ 2020 ಮಾಡಲ್, ಫಸ್ಟ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಓಡಿರೋದು ಒಂದು 62,000 ಓಡಿದೆ ನಿಮ್ಗೆ. ಟಾಟಾ ಅಂದ್ರೆ ಗೊತ್ತು, ಬಿಲ್ಡ್ ನಂಬರ್ 1 ಕ್ವಾಲಿಟಿ. ಸರ್ ಫೀಚರ್ಸ್ ಅಂದ್ರೆ ಡ್ಯುಯಲ್ ಏರ್ ಬ್ಯಾಗ್ಸ್, ABS, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಎಲೆಕ್ಟ್ರಿಕಲ್ ಅಡ್ಜಸ್ಟ್ಮೆಂಟ್, ORVMs, ಆಲ್ಮೋಸ್ಟ್ ಅಲ್ಲೆಲ್ಲ ಫೀಚರ್ಸ್ ಬರುತ್ತೆ ಸರ್ ನಿಮ್ಗೆ. ಪ್ರೊಜೆಕ್ಟರ್ ಲ್ಯಾಬ್ಸ್ ಕೂಡ ಬರುತ್ತೆ. ಓಕೆ ಸರ್, ಪ್ರೈಸ್ ಸರ್ 795 ಇದೆ ಸರ್ ಈ ಗಾಡಿ. ಸರ್ ಇನ್ನು ಫೈನಲ್ ಪ್ರೈಸ್ ಇದೊಂದು 770 ಕ್ಲೋಸ್ ಆಗುತ್ತೆ ಸರ್ ವೆಹಿಕಲ್. ಓಕೆ, ಇದಕ್ಕೂ ಕೂಡ ಲೋನ್ ಆಗುತ್ತಲ್ವಾ ಸರ್? ಲೋನ್ ಆಗುತ್ತೆ. ಗಾಡಿ 2020 ಮಾಡಲ್ ಮಾಡ್ಕೊಡೋಣ. ಕಸ್ಟಮರ್ ಪ್ರೊಫೈಲ್ ಏನಾದ್ರು ಎಕ್ಸಲೆಂಟ್ ಇದ್ರೆ 100% ವರೆಗೂ ಮಾಡೋಣ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಬ್ರೀಜಾ ಇದೆ ಸರ್, ಡೀಟೇಲ್ಸ್. ಸರ್ ಬ್ರೆಜಾ ಇದು ಒಂದು 2019 ಮಾಡಲು, ZDI ವೇರಿಯಂಟ್, ಆಟೋಮೆಟಿಕ್. ಯಾರಾದ್ರೂ ನೋಡ್ತಾರೆ ಅಂದ್ರೆ ಒಂದು ಒಳ್ಳೆ ಆಪ್ಷನ್. ಸಿಂಗಲ್ ಓನರ್ ಗಾಡಿ, ಓಡಿರೋದು ಒಂದು 64,000 ಓಡಿದೆ ನಿಮ್ಗೆ. 64,000 ಓಡಿದೆ. 64,000 ಡೀಸೆಲ್ ಆಟೋಮೆಟಿಕ್ ಸರ್. ಇದು ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಸರ್, ಇದು ಮೈಲೇಜ್ ಡೀಸೆಲ್ ಆಟೋಮೆಟಿಕ್ ಸರ್. ಇನ್ ಸಿಟಿನೇ ನಿಮ್ಗೆ 16 ರಿಂದ 18 ವರೆಗೂ ಬರುತ್ತೆ. ಹೈವೇಲಿ 20 ಮೇಲೆ ಬರುತ್ತೆ ಸರ್ ನಿಮ್ಗೆ. ಓಕೆ, ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ. ಸರ್ ಪ್ರೈಸ್ ಇದೊಂದು 935 ಇದೆ ಸರ್. ಫೈನಲ್ ಒಂದು ಹೇಳ್ಬಿಡಿ ಸರ್. ಬನ್ನಿ ಸರ್, ಒಂದು 9 lakhs ವರೆಗೂ ಕ್ಲೋಸ್ ಮಾಡ್ಕೊಡ್ತೀನಿ. ಬನ್ನಿ ಸರ್, 9 ಲಕ್ಷಕ್ಕೆ ನಿಮ್ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 2019 ಮಾಡಲು, ZDI ಆಟೋಮೆಟಿಕ್ ಗಾಡಿ ಸರ್, ಸಿಂಗಲ್ ಓನರ್. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಒಂದು ವೆನ್ಯೂ ಆಟೋಮೆಟಿಕ್, ಪೆಟ್ರೋಲ್ ಆಟೋಮೆಟಿಕ್. ಯಾರಾದ್ರೂ ನೋಡ್ತಾರೆ ಅಂದ್ರೆ 2020 ಮಾಡಲ್, ಬರೀ ಒಂದು 31,000 ಓಡಿರೋ ಗಾಡಿ ಇದೆ ಸರ್. ಫಸ್ಟ್ ಓನರ್, SX ಪ್ಲಸ್ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್. ಇದ್ರಲ್ಲಿ ನಿಮ್ಗೆ ಸನ್ ರೂಫ್, ಡೈಮಂಡ್ ಕಟ್, ಅಲಾಯ್ ವೀಲ್ಸ್, ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ ಸರ್ ನಿಮ್ಗೆ. ಓಕೆ, ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ನೋಡಿ, ಅದು ಸಿಂಗಲ್ ಓನರ್ ಆಗಿರುತ್ತೆ ಸರ್. ಪೆಟ್ರೋಲ್ ಅಂಡ್ ಡೀಸೆಲ್ ಹೇಳಿದ್ರಿ? ಪೆಟ್ರೋಲ್ ಸರ್, ಪೆಟ್ರೋಲ್ ಆಟೋಮೆಟಿಕ್ ಸರ್, DCT ಗೇರ್ ಬಾಕ್ಸ್, 7 ಸ್ಪೀಡ್ DCT. ಸರ್ ಪ್ರೈಸ್ ನಿಮ್ಗೆ ಒಂದು 9,95,000 ಇದೆ ಕೋಟಿಂಗ್ ಪ್ರೈಸ್ ಸರ್. ಸರ್ ಫೈನಲ್ ಮಾಡ್ಕೊಡ್ತೀನಿ ಬನ್ನಿ ಸರ್. 970, 965 ವರೆಗೂ ಮಾಡ್ಕೊಡ್ತೀನಿ ಬನ್ನಿ ಸರ್ ಇದಕ್ಕೆ. ನೆಕ್ಸ್ಟ್ ಒಂದು 2020 ಮಾಡಲು, XUV 300 ಇದೆ ನಿಮ್ಗೆ, W8 ಆಟೋಮೆಟಿಕ್ ವೇರಿಯಂಟ್, ಫಸ್ಟ್ ಓನರ್ ಗಾಡಿ. ಇದನ್ನು ಕೂಡ 48,000 ಓಡಿದೆ ಸರ್. ಇದರ ಫೀಚರ್ಸ್ ಇದರಲ್ಲೂ 2 ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್, ರಿವರ್ಸ್ ಕ್ಯಾಮ್ರಾ, ಎಲೆಕ್ಟ್ರಿಕಲ್ ಅಡ್ಜಸ್ಟ್ಮೆಂಟ್, ಕ್ರೂಸ್ ಕಂಟ್ರೋಲ್. ಓಕೆ ಸರ್, ಪ್ರೈಸ್ 995 ಇದು ಕೂಡ. ಇದನ್ನು ಮಾಡ್ಕೊಡ್ತೀನಿ ಸರ್. 9,60,000 ವರೆಗೂ ಮಾಡ್ತೀನಿ. ವಿತ್ 2 years ವ್ಯಾರಂಟಿ ಬರುತ್ತೆ ವೆಹಿಕಲ್ ಮೇಲೆ. 2 ವರ್ಷ ವ್ಯಾರಂಟಿ ಬರುತ್ತೆ ಇವೆಲ್ಲ ಗಾಡಿ ಮೇಲೆ. ಇವು 4 ಗಾಡಿ ಮೇಲೆ ನಿಮ್ಗೆ 2 years ವ್ಯಾರಂಟಿ ಬರುತ್ತೆ ಸರ್. 4 ಗಾಡಿಗೆ 2 ವರ್ಷ ವ್ಯಾರಂಟಿ ಕೊಡ್ತೀನಿ. ನೆಕ್ಸ್ಟ್ ಸರ್, ಫೋರ್ಡ್ ಇಕೋಸ್ಪೋರ್ಟ್ ಡೀಸೆಲ್ ಗಾಡಿ ಯಾರಾದ್ರೂ ನೋಡ್ತಾರ ಅಂದ್ರೆ, ಫಸ್ಟ್ ಓನರ್ ಗಾಡಿ, 2018 ಮಾಡಲು, ಟೈಟಾನಿಯಂ ವೇರಿಯಂಟ್, ಓಡಿರೋದು ಒಂದು 62,000 ಓಡಿದೆ ನಿಮ್ಗೆ. 62,000 ಓಡಿದೆ ಸರ್ ಇದು. ಓಕೆ ಸರ್, ಫೀಚರ್ಸ್ ಅಂದ್ರೆ ಇದರಲ್ಲೂ ಏರ್ ಬ್ಯಾಗು, ABS, ಟಚ್ ಸ್ಕ್ರೀನ್ ಸಿಸ್ಟಮ್, ಅಲಾಯ್ ವೀಲ್ಸ್, ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ಸ್ ಸರ್. ಟೈಟಾನಿಯಂ ವೇರಿಯಂಟ್ ಸರ್. ಹೌದು. ಓಕೆ ಸರ್, ಇದ್ರ ಪ್ರೈಸ್ ಇದ್ರದ್ದು ಒಂದು 8,45,000 ಇದೆ ಸರ್. ಬನ್ನಿ 8-10 ವರೆಗೂ ಮಾಡ್ಕೊಡ್ತೀನಿ ಸರ್. 8,10,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿ. ಓಕೆ ಸರ್, ನೆಕ್ಸ್ಟ್ ಒಂದು 2019 ಮಾಡಲು, ಮಹೇಂದ್ರ ಮರಾಜೋ ಇದೆ ಸರ್, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ. ಇದನ್ನು ಡೀಸೆಲ್ M6 ವೇರಿಯಂಟ್ ಸರ್. ಇದು ಮೈಲೇಜ್ ಓಡಿರೋದು ಒಂದು 68,000 ಓಡಿದೆ ಸರ್. ಇದನ್ನು ಸರ್ ಮೈಲೇಜ್ ಈ ಗಾಡಿ ಸಿಟಿನಲ್ಲಿ ಒಂದು 12 ರಿಂದ 15 ವರೆಗೂ ಕೊಡುತ್ತೆ ಸರ್ ಇದು. ಸರ್ ಫೀಚರ್ಸ್ ಇದ್ರಲ್ಲೂ 2 ಏರ್ ಬ್ಯಾಗು, ABS, ರಿವರ್ಸ್ ಕ್ಯಾಮ್ರಾ, ಟಚ್ ಸ್ಕ್ರೀನ್ ಸಿಸ್ಟಮ್, ಅಲಾಯ್ ವೀಲ್ಸ್ ಎಲ್ಲ ಇದೆ ಸರ್. ಓಕೆ ಸರ್, ಇದ್ರ ಪ್ರೈಸ್ ಇದು ಒಂದು 895 ಇದೆ ನಿಮ್ಗೆ. ಓಕೆ, ಒಂದು 8,70,000 ವರೆಗೂ ನಾನು ಮಾಡ್ಕೊಡ್ತೀನಿ ಸರ್. ಇನ್ನೂ ಏನಾದ್ರು ಮುಂದೆ ಬಂದ್ರೆ ಕಡಿಮೆ ಆಗುತ್ತಾ? ಬನ್ನಿ ಸರ್, ಬಂದ್ ಗಾಡಿ ನೋಡ್ಲಿ. ಗಾಡಿ ನೋಡಿದ್ರೆ ಏನಾದ್ರು ಮಾಡ್ಕೊಡ್ತೀನಿ. ಇನ್ನೂ ಕಡಿಮೆ ಆಗುತ್ತೆ? ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್, ಇದೊಂದು 2022 ಮಾಡಲು, GT ಲೈನ್ ವೇರಿಯಂಟ್ ಇದೆ ಸರ್, GTX ಆಪ್ಷನಲ್. ಪೆಟ್ರೋಲ್ ಮ್ಯಾನ್ಯುವಲ್, 1.4 ಟರ್ಬೋ ಪೆಟ್ರೋಲ್ ಬರುತ್ತೆ ಸರ್. ಇದರ ಫೀಚರ್ಸ್ ಇದು ಫುಲ್ಲಿ ಲೋಡೆಡ್ ಸರ್. ಇದರಲ್ಲಿ 6 ಏರ್ ಬ್ಯಾಗ್ಸ್, ವೆಂಟಿಲೇಟೆಡ್ ಸೀಟ್ಸ್, ಡೈಮಂಡ್ ಕಟ್, ಅಲಾಯ್ ವೀಲ್ಸ್, ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ಸ್, ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ ವಿತ್ ಸನ್ ರೂಫ್. ಓಕೆ ಸರ್, ಇದ್ರ ಪ್ರೈಸ್ ಸರ್ ಇದೊಂದು 14,95,000 ಇದೆ. 14,60 ವರೆಗೂ ಮಾಡ್ಕೊಡ್ತೀನಿ ಸರ್ ಇದು. ಸರ್ ಅದ್ರ ಮೇಲೆ ಬನ್ನಿ ಸರ್, ಆನ್ ಟೇಬಲ್ ಅಲ್ಲಿ ಏನಾದ್ರು ಮಾಡ್ಕೊಡ್ತೀನಿ ನಿಮ್ಗೆ. ಕಡಿಮೆ ಆಗುತ್ತೆ? ಮಾಡ್ಕೊಡ್ತೀನಿ ಬನ್ನಿ ಸರ್. 2018 ಮಾಡಲ್ Ertiga ಇದೆ ನಿಮ್ಗೆ, ಪೆಟ್ರೋಲ್ ಮ್ಯಾನ್ಯುವಲ್ ಗಾಡಿ. ಓಡಿರೋದು ಒಂದು 58,000 ಓಡಿದೆ, ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಗಾಡಿ ಎಲ್ಲ ಚೆನ್ನಾಗಿದೆ ಸರ್. ಇದು ನೀಟ್ ಕಂಡೀಷನ್ ಅಲ್ಲಿ ಇದೆ. ಸೊ ಬಾಡಿ ಲೈನ್ ನೋಡ್ತಾ ಇರೋದು ತುಂಬಾ ನೀಟ್ ಆಗಿದೆ, ಚೆನ್ನಾಗಿದೆ ಅನ್ಬೋದು ಸರ್. ಫೀಚರ್ಸ್ ಸರ್ ಇದರಲ್ಲಿ? ಫೀಚರ್ಸ್ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ಸ್ ಬರುತ್ತೆ, ಲೆದರ್ ಅಪಾಲ್ಸ್ಟ್ರಿ ಹಾಕಿದ್ದಾರೆ ಒಂದು. ನೋಡ್ಬೋದು ನೀವು, ಇಂಟೀರಿಯರ್ ತೋರಿಸಬಹುದು. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಮೇಲೆ ಸ್ಟೇರಿಂಗ್ ಒಂದು ಕಂಟ್ರೋಲ್ ಬರುತ್ತೆ, ಒಂದು ಸಿಸ್ಟಮ್ ಕೂಡ ಇದೆ. ಲೆದರ್ ಸೀಟ್ಸ್ ಎಲ್ಲ ಹೊಸದಿದೆ ಅನ್ಬೋದು. ಸೊ ಒಂಥರ ಇಂಟೀರಿಯರ್ ಶೋರೂಮ್ ಟೇಸ್ಟ್ ನಿಮಗೆ ಆ ಥರ ಲುಕ್ ಇದೆ ಅನ್ಬೋದು ಸರ್. ಇದ್ರ ಪ್ರೈಸ್ 775 ಇದೆ ಸರ್. ಇದು ಎಷ್ಟು ಸರ್? ಇದು 775 ಇದೆ ನಿಮ್ಗೆ ಸರ್. ಇನ್ನೂ ಪ್ರೈಸ್ ಬನ್ನಿ 7,500 ವರೆಗೂ ಮಾಡ್ಕೊಡ್ತೀನಿ ಗಾಡಿ. ಅದ್ರ ಮೇಲೆ ಕಡಿಮೆ ಆಗ್ಬೋದು ಸರ್? ಇಲ್ಲ, 7,500 ವರೆಗೂ ಮಾಡ್ಕೊಡ್ತೀನಿ ಸರ್ ಈ ಗಾಡಿ. ಓಕೆ, ಹೇಳಿ
ಇದು ಒಂದು 2021 ಮಾಡಲ್ XL6 ಗಾಡಿ ಇದೆ ಸರ್. ಫಸ್ಟ್ ಓನರ್ ಗಾಡಿ, ಜೀಟಾ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ. ಓಡಿರೋದು ಒಂದು 54,000 ಓಡಿದೆ ಆನ್ ರೆಕಾರ್ಡ್. ಸರ್ವಿಸ್ ರೆಕಾರ್ಡ್ ಇದೆ. ಗಾಡಿ ಒಂದು 2 ವರ್ಷ ವಾರಂಟಿ ಜೊತೆ ಬರುತ್ತೆ ಸರ್ ನಿಮ್ಗೆ. ಸರ್ ಇದ್ರ ಫೀಚರ್ಸ್ ಅಲ್ಲಿ 2 ಏರ್ ಬ್ಯಾಗ್ ಬರುತ್ತೆ, ABS, ಅಲಾಯ್ ವೀಲ್ಸ್, ಲೆದರ್ ಅಪಲ್ಸ್ಟ್ರಿ ಹಾಕ್ಸಿದ್ದಾರೆ, ಕಂಪನಿ ಫಿಟೆಡ್ ಅಲ್ಲ, ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ಓಕೆ ಓಕೆ. ಸೊ ಟಾಪ್ ಎಂಡ್ ಬರುತ್ತೆ ಸರ್ ಇದನ್ನು. ಇದರಲ್ಲಿ 2 ವೇರಿಯಂಟ್ ಬರುತ್ತೆ ಸರ್, ಜೀಟಾ ಆಲ್ಫಾ, ಜೀಟಾ ವೇರಿಯಂಟ್. ಸರ್ ಇದು ಪ್ರೈಸು 9,95,000 ಇದೆ ಸರ್. 995 ಇದೆ. ಬರ್ಲಿ ಒಂದು 970 ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಅದರಲ್ಲೂ ಇನ್ನೂ ಹೆಚ್ಚು ಕಡಿಮೆ ಆಗುತ್ತಾ? ಬನ್ನಿ, ಇನ್ನೊಂದು 5,000 ಎಕ್ಸ್ಟ್ರಾ ಮಾಡ್ಕೊಡ್ತೀನಿ. 960 ಫೈನಲ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಒಂದು ಅಲ್ಕಾಜಾರ್ ಇದೆ, ಡೀಸೆಲ್ ಆಟೋಮೆಟಿಕ್, 2022 ಮಾಡಲ್, ಸಿಗ್ನೇಚರ್ ಆಪ್ಷನಲ್, ಫಸ್ಟ್ ಓನರ್ ಗಾಡಿನೇ ಇದೆ. ಬರೀ 37,000 ಓಡಿದೆ ಗಾಡಿ. ಸರ್ ಫೀಚರ್ಸ್ ಅಂದ್ರೆ ಫುಲ್ಲಿ ಲೋಡೆಡ್ ಸರ್, ಫುಲ್ ಟಾಪ್ ಅಂಡ್ ವೆಹಿಕಲ್ ಇದು. ಎಲ್ಲಾ ಫೀಚರ್ಸ್ ಇದೆ. ವಿತ್ ಪ್ಯಾನರಾಮಿಕ್ ಸನ್ರೂಫ್ ಇದೆ, 6 ಏರ್ ಬ್ಯಾಗ್ಸ್ ಇದೆ, ಕಂಪನಿ ಫಿಟೆಡ್ ಲೆದರ್ ಅಪಲ್ಸ್ಟ್ರಿ ಇದೆ, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದೆ, ಎಲ್ಇಡಿ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಸರ್ ಇದ್ರ ಪ್ರೈಸ್? ಇದು ಪ್ರೈಸ್ ಒಂದು 19,45,000 ಇದೆ ಸರ್ ಇದು. ಸರ್ ಬನ್ನಿ ಒಂದು 19 lakhs ವರೆಗೂ ಕ್ಲೋಸ್ ಮಾಡ್ಕೊಡ್ತೀನಿ. 19 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 22 ಮಾಡಲ್ ಅಲ್ಕಾಜಾರ್, ಸಿಗ್ನೇಚರ್ ಆಪ್ಷನಲ್, ಡೀಸೆಲ್ ಆಟೋಮೆಟಿಕ್ ಸರ್. ಸರ್ ಲೋನ್ ಆಗುತ್ತಲ್ವಾ? ಆರಾಮಾಗಿ ಲೋನ್ ಆಗುತ್ತೆ ಸರ್, ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಒಂದು ಹ್ಯಾರಿಯರ್ ಇದೆ, 2020 ಮಾಡಲ್, ಆಟೋಮೆಟಿಕ್. ಇದು ಕೂಡ ಡೀಸೆಲ್ ಆಟೋಮೆಟಿಕ್, XZEA+ ಸರ್ ಇದು. ಓಕೆ. ಸರ್ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ನೋಡಿ, ತುಂಬಾ ನೀಟ್ ಆಗಿರೋ ವೆಹಿಕಲ್, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಆಗಿದೆ. ಒಂದು ಬ್ರಾಂಡ್ ನ್ಯೂ ಟೈರ್ ಆಗಿರ್ಬೋದು, ಮ್ಯಾಗ್ ವೀಲ್. ಸರ್ ಫೀಚರ್ಸ್ ಅಂದ್ರೆ ಎಲ್ಲ ಫುಲ್ಲಿ ಲೋಡೆಡ್ ಸರ್. ಇದನ್ನು ಕೂಡ 6 ಏರ್ ಬ್ಯಾಗ್ಸ್, ಕಂಪನಿ ಫಿಟೆಡ್ ಲೆದರ್ ಅಪಾಲ್ಸ್ಟ್ರಿ, 6 ಇದು ಪ್ಯಾನರಾಮಿಕ್ ಸನ್ರೂಫ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಪುಷ್ ಬಟನ್ ಎಲ್ಲ ಇದೆ ಸರ್. ಸೊ ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ ನೋಡಿ ಇದು. ಸೊ ಸರ್ ಇದ್ರ ಪ್ರೈಸು? ಇದು ಪ್ರೈಸ್ ಒಂದು 16,45,000 ಇದೆ ಸರ್ ಇದು. 1645 ಇದೆ. ಓಕೆ. ಬನ್ನಿ ಒಂದು 16,10ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಇದು ಗಾಡಿ. ಸರ್ ಇನ್ನೂ ಅದರಲ್ಲೂ ಕಡಿಮೆ ಆಗ್ಬೋದಾ? ಬನ್ನಿ ಸರ್, ಇನ್ನೊಂದು 5,000 ಏನಾದ್ರು ಮಾಡ್ಕೊಡ್ತೀನಿ. 16 ವರೆಗೂ ಕ್ಲೋಸ್ ಮಾಡ್ಕೊಡ್ತೀನಿ. ವಿತ್ 2 years ವ್ಯಾರಂಟಿ ಬರುತ್ತೆ ಸರ್ ಗಾಡಿ. ಓಕೆ ಓಕೆ. ಸರ್ ನೆಕ್ಸ್ಟ್ ಒಂದು ಇನೋವಾ ಕ್ರಿಸ್ಟಾ ಇದೆ, 2021 ಮಾಡಲ್, ಜೆಡ್ ವೇರಿಯಂಟ್, ಮ್ಯಾನ್ಯುವಲ್, ಬರೀ 35,000 ಓಡಿದೆ ಸರ್ ಗಾಡಿ. ಬರೀ 35,000 ಓಡಿದೆ ನಿಮಗೆ. ಓಕೆ. ಸೊ ಇದು ಫುಲ್ಲಿ ಟಾಪ್ ಎಂಡ್ ಅಲ್ಲ ಸರ್? ಇದು ಫುಲ್ಲಿ ಟಾಪ್ ಎಂಡ್ ಜೆಡ್ ವೇರಿಯಂಟ್ ಸರ್. ಜೆಡ್ ವೇರಿಯಂಟ್ 2.4 ಮ್ಯಾನ್ಯುವಲ್ ಸರ್. ಓಕೆ ಸರ್. ಇದರ ಫೀಚರ್ಸ್ ಅಂದ್ರೆ? ಫೀಚರ್ಸ್ ಇದರಲ್ಲೂ ಏರ್ ಬ್ಯಾಗ್ಸ್, ABS, ಲೆದರ್ ಅಪಾಲ್ಸ್ಟ್ರಿ, ಅಲಾಯ್ ವೀಲ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, AC ಎಲ್ಲ ಬರುತ್ತೆ ಸರ್. ಫುಲ್ಲಿ ಲೋಡೆಡ್ ವೆಹಿಕಲ್. ಸರ್ ಇದ್ರ ಪ್ರೈಸ್ ಇದ್ರದ್ದು ಒಂದು 25,95,000 ಇದೆ ಸರ್ ಇದು. ಸರ್ ಬನ್ನಿ, ನಿಮ್ಗೆ ಫೈನಲ್ ಆಗಿ 25 ವರೆಗೂ ಮಾಡ್ಕೊಡ್ತೀನಿ ಸರ್. 25 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 21 ಮಾಡಲ್, 35,000 ಓಡಿರೋದು, 2.4 ಜೆಡ್ ವರ್ಷನ್ ಸರ್. ನೆಕ್ಸ್ಟ್ ಒಂದು ನೆಕ್ಸಾನ್ ಇದೆ, 2019 ಮಾಡಲ್, ಸಿಂಗಲ್ ಓನರ್ ಗಾಡಿ. ಇದನ್ನು XZ ವೇರಿಯಂಟ್, ಓಡಿರೋದು ಒಂದು 48,000 ಓಡಿದೆ ಆನ್ ಸರ್ವಿಸ್ ರೆಕಾರ್ಡ್. ಸರ್ ಫೀಚರ್ಸ್ ಅಂದ್ರೆ ಇದರಲ್ಲೂ 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಪ್ರೊಜೆಕ್ಟರ್ ಲ್ಯಾಂಪ್ಸ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ಸ್ ಬರುತ್ತೆ. ಓಕೆ ಸರ್. ಸರ್ ಪ್ರೈಸ್ ಒಂದು 775 ಇದೆ ಸರ್. 775 ಇದೆ. ಬನ್ನಿ ಒಂದು 7ವರೆಗೆ ಕ್ಲೋಸ್ ಮಾಡ್ಕೊಡ್ತೀನಿ. 7ವರೆಗೆ ನೆಕ್ಸಾನ್ 2019 ಮಾಡಲ್, ಪೆಟ್ರೋಲ್, XZ ವೇರಿಯಂಟ್ ಸರ್. ಓಕೆ ಓಕೆ ಸರ್. ಹಾಗೆ ನೆಕ್ಸ್ಟ್ ಟ್ರೈಬರ್ ಸರ್. ನೆಕ್ಸ್ಟ್ ಒಂದು 2019 ಮಾಡಲ್ ಟ್ರೈಬರ್ ಇದೆ, RXZ ವೇರಿಯಂಟ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, 25,000 ಏನೋ ರನ್ ಆಗಿದೆ ಗಾಡಿ ಅಷ್ಟೇ. ಸಿಂಗಲ್ ಓನರ್ ಗಾಡಿ. ಓಕೆ. ಫೀಚರ್ಸ್ ಅಲ್ಲಿ ಇದ್ರಲ್ಲಿ 4 ಏರ್ ಬ್ಯಾಗ್ ಬರುತ್ತೆ, ಅಲಾಯ್ ವೀಲ್ಸ್ ಹಾಕೊಂಡಿದ್ದಾರೆ, ಪ್ರೊಜೆಕ್ಟರ್ ಲ್ಯಾಂಪ್ಸ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇದೆ ಸರ್. ಸರ್ ಪ್ರೈಸ್ ಇದೊಂದು 645 ಇದೆ, 645 ಇದೆ. ಬನ್ನಿ ಒಂದು 620 ವರೆಗೂ ನಾನು ಮಾಡ್ಕೊಡ್ತೀನಿ ನಿಮ್ಗೆ ಗಾಡಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ i20 ಒಂದು 2020 ಮಾಡಲ್ ಇದೆ. ಇದು ಆಪ್ಷನಲ್, ಫುಲ್ಲಿ ಲೋಡೆಡ್ ಗಾಡಿ, ವಿತ್ 6 ಏರ್ ಬ್ಯಾಗ್ಸ್, ಪುಷ್ ಬಟನ್ ಸ್ಟಾರ್ಟ್. ಸರ್ ಹೇಳಿ ಫೀಚರ್ ಸರ್ ಇದರಲ್ಲಿ? ಸರ್ ಫೀಚರ್ ಇದ್ರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಪ್ರೊಜೆಕ್ಟರ್ ಲ್ಯಾಂಪ್ಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್ ಇದು. ಪ್ರೈಸ್ ಒಂದು 795 ಇದೆ. ನಿಮ್ ವ್ಯೂವರ್ಸ್ ಬಂದ್ರೆ ಒಂದು 760 ವರೆಗೂ ಕ್ಲೋಸ್ ಮಾಡ್ತೀನಿ ಸರ್. ಫೈನಲ್ ಆಗಿ 760 ವಿತ್ 2 ವರ್ಷ ವ್ಯಾರಂಟಿ ಬರುತ್ತೆ. ಗಾಡಿಲಿ ಫುಲ್ ಸರ್ವಿಸ್ ರೆಕಾರ್ಡ್ ಇದೆ ಸರ್ ಗಾಡಿ. ಲೋನ್ ಕೂಡ ಆಗುತ್ತೆ? ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ 2017 ಮಾಡಲ್ ಒಂದು ಹೋಂಡಾ ಜಾಜ್ ಇದೆ, ವಿ ವೇರಿಯಂಟ್, ಪೆಟ್ರೋಲ್, ಸಿಂಗಲ್ ಓನರ್ ಗಾಡಿ. ಓಡಿರೋದು ಒಂದು 51,000 ಓಡಿದೆ, 585 ಇದೆ. ಬನ್ನಿ ಸರ್, ಇದು ಒಂದು 5.5ವರೆಗೂ ಫೈನಲ್ ಮಾಡ್ಕೊಡ್ತೀನಿ ಸರ್. 5.5ವರೆಗೂ ಕ್ಲೋಸ್ ಮಾಡ್ತೀನಿ. ಇಲ್ಲ 5.5 ಕ್ಲೋಸ್ ಮಾಡ್ಕೊಡ್ತೀನಿ. ವಿತ್ 1 year ವ್ಯಾರಂಟಿನೂ ಬರುತ್ತೆ ಸರ್ ನಿಮ್ಗೆ. ಸರ್ ನೆಕ್ಸ್ಟ್ ಒಂದು 2021 ಮಾಡಲ್ ಬಲೆನೋ ಇದೆ ಸರ್. ಯಾರಾದ್ರೂ ಆಟೋಮೆಟಿಕ್ ನೋಡ್ತಾರಂದ್ರೆ, ಪೆಟ್ರೋಲ್, ಸಿಂಗಲ್ ಓನರ್, ಬಲೆನೋ ಇದೆ, 45,000 ಏನೋ ಡ್ರಿವನ್ ಆಗಿದೆ, ಜೀಟಾ ವೇರಿಯಂಟ್ ಸರ್. ಹಾಗೆ ಫೀಚರ್ಸ್ ಅಂದ್ರೆ ಫೀಚರ್ಸ್ ಇದರಲ್ಲಿ 2 ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್, ಪ್ರೊಜೆಕ್ಟರ್ ಲ್ಯಾಂಪ್ಸ್, ಅಲಾಯ್ ವೀಲ್ಸ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಸರ್. ಸರ್
ಪ್ರೈಸ್ ಒಂದು 7.25 ಇದೆ ಸರ್. ಇದು ಸರ್ ನೆಗೋಷಿಯಬಲ್ 7,25,000 ಇದೆ ಸರ್. ಸರ್ ಅದರಲ್ಲೂ ಕಡಿಮೆ ಆಗುತ್ತಲ್ಲ? ಆಗುತ್ತೆ ಬನ್ನಿ ಸರ್. ಸರ್ ಹಾಗೆ ನೆಕ್ಸ್ಟ್ ಒಂದು ಟಿಯಾಗೋ ಇದೆ. 2020 ಮಾಡೆಲ್ ಇದು. ಟಾಪ್ ಅಂಡ್ ವೇರಿಯಂಟ್ XZ ಪ್ಲಸ್. ಟಾಪ್ ಅಂಡ್ ವೇರಿಯಂಟ್ XZ ಪ್ಲಸ್ ಸಿಂಗಲ್ ಓನರ್ ಗಾಡಿ. ಓಡಿರೋದು ಒಂದು 50,000 ಓಡಿದೆ. ಇದರಲ್ಲಿ ಫೀಚರ್ಸ್ ನಿಮ್ಗೆ 2 ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್, ರಿವರ್ಸ್ ಕ್ಯಾಮ್ರಾ, ಟಚ್ ಸ್ಕ್ರೀನ್ ಎಲ್ಲ ಇದೆ ಸರ್. ಸರ್ ಪ್ರೈಸ್ ಒಂದು 5.95 ಇದೆ ಸರ್. ಇದು ಸರ್ ಬನ್ನಿ ಒಂದು 5.70 ಕ್ಲೋಸ್ ಮಾಡ್ಕೊಡ್ತೀನಿ. 5.70 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಒಂದು ಎರ್ಟಿಗಾ ಇದೆ ಸರ್ ನಿಮ್ಗೆ. ಎರ್ಟಿಗಾ 2020 ಮಾಡೆಲ್ ಗಾಡಿ ಇದೆ. ಬರೀ 18,000 ಓಡಿದೆ ಗಾಡಿ. ಇದು ಬರೀ 18,000 ಓಡಿರೋದು ಸರ್. ಫೀಚರ್ ಸರ್ ಹಂಗೆ ಫೀಚರ್ಸ್ ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ. ಅಲಾಯ್ ವೀಲ್ಸ್ ಅವ್ರು ಹಾಕ್ಸ್ಕೊಂಡಿರೋದು ಎಕ್ಸ್ಟ್ರಾ. ಅವ್ರು ಹಾಕ್ಸ್ಕೊಂಡಿರೋದು ಎಕ್ಸ್ಟ್ರಾ. ಸರ್ ಪ್ರೈಸ್ ಒಂದು 8.95 ಇದೆ ಸರ್. ಇದು 8.95 ಇದೆ. ಬರ್ಲಿ ಒಂದು 8.70, 8.65 ಕ್ಲೋಸ್ ಮಾಡುತ್ತೀನಿ ಸರ್. 8.65ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 2020 ಮಾಡೆಲ್ ಎರ್ಟಿಗಾ ಸರ್. ನೆಕ್ಸ್ಟ್ ಒಂದು 2022 ಮಾಡೆಲ್ ಟಿಯಾಗೋ ಇದೆ ಸರ್. ಇದು XZ ಪ್ಲಸ್ ವೇರಿಯಂಟ್. ಫಸ್ಟ್ ಓನರ್ ಗಾಡಿ. ಓಡಿರೋದು ಬರೀ ಒಂದು 30,000 ಓಡಿದೆ ಗಾಡಿ. ಬರೀ 30,000 ಓಡಿದೆ. ಬ್ಲಾಕ್ ಕಲರ್ ಅಲ್ಲಿ ತುಂಬಾ ನೀಟ್ ಆಗಿರೋ ವೆಹಿಕಲ್ ನೋಡಿ. ಇದು ಟಾಪ್ ಅಂಡ್ ಬರ್ತದೆ ಸರ್. ಇದು ಟಾಪ್ ಅಂಡ್ XZ ಪ್ಲಸ್ ವೇರಿಯಂಟ್, ಮ್ಯಾನುವಲ್, ಪೆಟ್ರೋಲ್ ಮ್ಯಾನುವಲ್. ಸರ್ ಪ್ರೈಸ್ ಒಂದು 6.55 ಇದೆ ಕೋಟಿಂಗ್ ಪ್ರೈಸ್. ಬರ್ಲಿ ಒಂದು 6.30 ಕ್ಲೋಸ್ ಮಾಡ್ಕೊಡ್ತೀನಿ. 6.30 ಕ್ಲೋಸ್ ಮಾಡ್ಕೊಡ್ತೀನಿ. ವಿತ್ 2 ವರ್ಷ ವಾರಂಟಿನೂ ಬರುತ್ತೆ ಈ ಗಾಡಿ ಮೇಲೆ. ಸರ್ ಹೇಳಿ ಸರ್. ನೆಕ್ಸ್ಟ್ ಒಂದು 2016 ಮಾಡೆಲ್ ಟಾಟಾ ಟಿಯಾಗೋ ಇದೆ. ಸೆಕೆಂಡ್ ಓನರ್ ವೆಹಿಕಲ್. XZ ವೇರಿಯಂಟ್ ಸರ್. ಇದೊಂದು 3.85 ಇದೆ. ನಿಮಗೆ 385 ಇದೆ. ಬನ್ನಿ ಇದೊಂದು 360 ವರೆಗೂ ನಾನು ಫೈನಲ್ ಮಾಡಿಸ್ತೀನಿ ನಿಮಗೆ. 360 ವರೆಗೂ ಮಾಡ್ಕೊಡ್ತೀನಿ. 2016 ಮಾಡೆಲ್ XZ ವೇರಿಯಂಟ್ ಸರ್. ಇನ್ನು ಸರ್ ಪ್ರೈಸ್ ಸರ್ ಇದು 3.85 ಇದೆ. ಬನ್ನಿ 3.60 ವರೆಗೂ ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಗಾಡಿ ಸರ್. ಹಂಗೆ ನೆಕ್ಸ್ಟ್ ಒಂದು 2016 ಮಾಡೆಲ್ ಕ್ರೆಟಾ ಇದೆ. ಫಸ್ಟ್ ಓನರ್ ವೆಹಿಕಲ್ 53,000 ಓಡಿದೆ. 53,000 ಓಡಿದೆ. ಫೀಚರ್ ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಅಲಾಯ್ ವೀಲ್ಸ್ ಇದೆ ಸರ್. ಸರ್ ಪ್ರೈಸ್ ಇದೊಂದು 8.25 ಇದೆ. ಬನ್ನಿ ನಿಮ್ ವೀಕ್ಷಕರಿಗೋಸ್ಕರ ನಾನು 7.90 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇನ್ನು ಪ್ರೈಸ್ ಬನ್ನಿ ಸರ್ 7.80 ಕ್ಲೋಸ್ ಮಾಡ್ತೀನಿ ಗಾಡಿ. ನೆಕ್ಸ್ಟ್ ಒಂದು 2020 ಮಾಡಲ್ ಕಿಯಾ ಸೆಲ್ಟಾಸ್ ಇದೆ ಸರ್. HTK ವೇರಿಯಂಟ್. ಫಸ್ಟ್ ಓನರ್ ಗಾಡಿ. ಇದು ಓಡಿರೋದು ಒಂದು 50,000 ಓಡಿದೆ ಅಷ್ಟೇ. ಪೆಟ್ರೋಲ್ ಮ್ಯಾನುವಲ್. ಇದು ಕೋಟಿಂಗ್ ಪ್ರೈಸ್ ಒಂದು 9,75,000 ಇದೆ. ಬನ್ನಿ ಒಂದು 9.5 ಕ್ಲೋಸ್ ಮಾಡ್ಕೊಡ್ತೀನಿ ಈ ಗಾಡಿ. ಸರ್ ಹಾಗೆ ನೆಕ್ಸ್ಟ್ ಒಂದು ಹೋಂಡಾ ಅಮೇಜ್ ಇದೆ. 2020 ಮಾಡಲ್ ವಿ ವೇರಿಯಂಟ್, ಪೆಟ್ರೋಲ್ ಮ್ಯಾನುವಲ್. ಓಡಿರೋದು 51,000 ಓಡಿದೆ. ಫ್ಯೂಚರ್ ಅಲ್ಲಿ ಇದನ್ನು ಫುಲ್ ಲೋಡೆಡ್ ಬರುತ್ತೆ. ವಿತ್ ಪುಷ್ ಬಟನ್ ಸ್ಟಾರ್ಟೇ ಬರುತ್ತೆ, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲಾನು ಬರುತ್ತೆ. ಇದೊಂದು 6.75 ಇದೆ. ಬನ್ನಿ ಇದೊಂದು 6.45 ಕ್ಲೋಸ್ ಮಾಡ್ತೀನಿ ಸರ್. ಇದು ಗಾಡಿ 645ಗೆ ಕ್ಲೋಸ್ ಮಾಡೋಣ ಸರ್. ನೆಕ್ಸ್ಟ್ ಒಂದು I20 ಇದೆ. 2019 ಮಾಡಲ್ ಮ್ಯಾಗ್ನಾ ಪ್ಲಸ್. ಫಸ್ಟ್ ಓನರ್ ಗಾಡಿ. ಓಡಿರೋದು ಬರೀ ಒಂದು 35,000 ಓಡಿದೆ. 35,000 ಓಡಿದೆ ಸರ್. ಇದು 6.45 ಇದೆ. 645 ಇದೆ. 6,10,000 ವರೆಗೂ ಕ್ಲೋಸ್ ಮಾಡ್ತೀನಿ ಸರ್. ಇದು 6 ಲಕ್ಷ ಸರ್. ಹೇಳಿ ಸರ್. ನೆಕ್ಸ್ಟ್ ಯಾರಾದ್ರೂ ಡಿಸೈರ್ ಆಟೋಮೆಟಿಕ್ ನೋಡ್ತಾರೆ ಅಂದ್ರೆ 2018 ಮಾಡಲ್ ಇದೆ. ಫಸ್ಟ್ ಓನರ್ ಗಾಡಿ, VXI ವೇರಿಯಂಟ್. ಓಡಿರೋದು ಒಂದು 62,000 ಓಡಿದೆ. ಇದೊಂದು 6.25 ಇದೆ ಸರ್. 625 ಇದೆ ನಿಮಗೆ. ಬರ್ಲಿ ಒಂದು 6 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಗಾಡಿ. ಇದು ಸರ್. ನೆಕ್ಸ್ಟ್ ಒಂದು 2020 ಮಾಡಲ್ ಸೆಲ್ಟಾಸ್ ಆಟೋಮೆಟಿಕ್ ಯಾರಾದ್ರೂ ಹುಡುಕ್ತಿದಾರೆ ಅಂದ್ರೆ 20 ಮಾಡಲ್ ಒಂದು HTX ವೇರಿಯಂಟ್ ಇದೆ. ಫಸ್ಟ್ ಓನರ್ ಗಾಡಿ. ಓಡಿರೋದು 40,000 ಓಡಿದೆ. ಟಾಪ್ ಅಂಡ್ ವೆಹಿಕಲ್ ವಿತ್ ಸನ್ರೂಫ್ ಬರುತ್ತೆ. ಇದರಲ್ಲಿ ಎಲ್ಲ ಫೀಚರ್ಸ್ ಇದೆ. ಫುಲ್ ಲೋಡೆಡ್ ಗಾಡಿನೇ. ಇದೊಂದು 12.45 ಇದೆ ಸರ್. 12.45 ಇದೆ. ಬನ್ನಿ ಫೈನಲ್ ಆಗಿ ನಿಮ್ಗೆ 12 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ. ವಿತ್ 2 ವರ್ಷ ವಾರಂಟಿನೂ ಬರುತ್ತೆ ಗಾಡಿ ಮೇಲೆ. ಸರ್ ಇನ್ನೊಂದು ಪ್ರೈಸ್ ಆಗ್ಬೋದಾ? ಇಲ್ಲ, 12 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ. ಫಸ್ಟ್ ಓನರ್ ಗಾಡಿನೇ ವಿತ್ 2 ಇಯರ್ಸ್ ವ್ಯಾರಂಟಿ ಬರುತ್ತೆ ಸರ್. ಸರಿ ಸರ್. ಹಾಗೆ ನೆಕ್ಸ್ಟ್ ಇದು 2020 ಮಾಡಲ್ ಗಾಡಿ I20 ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್ ಇದೆ. ಫಸ್ಟ್ ಓನರ್ 45,000 ಓಡಿದೆ ಸರ್. ಇದು ಗಾಡಿ. ಇದೊಂದು 7.25 ಇದೆ. 725 ಇದೆ. ಬನ್ನಿ ಒಂದು 7 lakhs ಕ್ಲೋಸ್ ಮಾಡ್ಕೊಡ್ತೀನಿ ನಿಮಗೆ. 7 lakh ಕ್ಲೋಸ್ ಆಗುತ್ತೆ. ಬನ್ನಿ 695 ವರೆಗೂ ಕ್ಲೋಸ್ ಮಾಡೋಣ. 695 ವರೆಗೂ ಆಗುತ್ತಾ ಸರ್ ಇದು? ಹಂಗೆ ಬ್ರೀಜಾ ಸರ್. ಬ್ರೆಜಾ ಒಂದು ಡೀಸೆಲ್ ಗಾಡಿ, ಸಿಂಗಲ್ ಓನರ್, ಮ್ಯಾನುವಲ್. 2018 ಮಾಡಲ್ ಇದು. ZDI ವೇರಿಯಂಟ್, ಸಿಂಗಲ್ ಓನರ್ ಗಾಡಿ. ಸರ್ ಪ್ರೈಸ್ ಒಂದು 8.95 ಇದೆ. ಇದು ಮಾಡೋಣ ಒಂದು 8.70 ವರೆಗೂ ಕ್ಲೋಸ್ ಮಾಡೋಣ ಸರ್. ಸರ್ 8.60ಕ್ಕೆ ನಾನು 2018 ಮಾಡಲ್ ಡೀಸೆಲ್ ಮ್ಯಾನುವಲ್ ZDI ವೇರಿಯಂಟ್ ಕೊಡ್ತೀನಿ ಸರ್. ಇದು ನೆಕ್ಸ್ಟ್ ಒಂದು ಹೋಂಡಾ ಅಮೇಜ್ ಇದೆ. 2019 ಮಾಡಲ್ VX ವೇರಿಯಂಟ್. ಇದನ್ನು ಟಾಪ್ ಅಂಡ್ ವೇರಿಯಂಟ್. ಫಸ್ಟ್ ಓನರ್ ಸೆಕೆಂಡ್ ಓನರ್ ಗಾಡಿ. ಇದು ಓಡಿರೋದು ಒಂದು 49,000 ಓಡಿದೆ. ಒಂದು 595 ಇದೆ ಸರ್. 5.95 ಇದೆ. ಮಾಡೋಣ ಒಂದು 5.75 ವರೆಗೂ ಕ್ಲೋಸ್ ಆಗುತ್ತೆ ಸರ್. 2013 ಮಾಡಲ್ ಹುಂಡೈ ಇಯಾನ್ ಇದೆ. ಎರ ಪ್ಲಸ್ ಸೆಕೆಂಡ್ ಓನರ್ ಗಾಡಿ. ಇದು ಒಂದು 255 ಇದೆ ಸರ್. 255 ಇದೆ. ಒಂದು 230 ವರೆಗೂ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ನ್ಯಾನೋ ಇದೆ. 2015 ಮಾಡಲ್ ಟ್ವಿಸ್ಟ್ XT. ಇದು ಫಸ್ಟ್ ಓನರ್ ಗಾಡಿ. ಬರೀ 13,000 ಓಡಿದೆ. 13,000 ಓಡಿದೆ. 195 ಇದೆ. ಬರ್ಲಿ ಒಂದು 175 ವರೆಗೂ ಕ್ಲೋಸ್ ಮಾಡ್ಕೊಡ್ತೀನಿ. ಇದು ಸರ್. ಹಾಗೆ
ನೆಕ್ಸ್ಟ್ ಒಂದು K100 ಇದೆ ಡೀಸೆಲ್ ಗಾಡಿ ಫಸ್ಟ್ ಓನರ್ ಹಾ. ಫುಲ್ ಟಾಪ್ ಅಂಡ್ ವೆಹಿಕಲ್ ಇದೆ ಸರ್ ಇದು K8 ವೇರಿಯಂಟ್ ಓಡಿರೋದು ಒಂದು 65,000 ಓಡಿದೆ ಫಸ್ಟ್ ಓನರ್ ವೆಹಿಕಲ್ ವಿತ್ 1 year ವ್ಯಾರಂಟಿನೂ ಬರುತ್ತೆ ನಿಮ್ಗೆ. ಸರಿ ಸರ್ 525 ಇದೆ ಬರ್ಲಿ ಒಂದು 495 ವರೆಗೂ ಕ್ಲೋಸ್ ಮಾಡ್ಕೊಡ್ತೀನಿ. 495 ಕ್ಲೋಸ್ ಮಾಡ್ಕೊಡ್ತೀನಿ ಗಾಡಿ. ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಒಂದು i10 ಇದೆ ನಿಮ್ಗೆ 2015 ಮಾಡಲ್ ಸೆಕೆಂಡ್ ಓನರ್ ಇದನ್ನು ಓಕೆ 80,000 ಏನೋ ರನ್ ಆಗಿದೆ. 345 ಇದೆ ಬರ್ಲಿ ಇದು ಒಂದು 310 ವರೆಗೂ ಕ್ಲೋಸ್ ಮಾಡೋಣ ಸರ್. 310 ವರೆಗೂ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಒಂದು 2019 ಮಾಡಲ್ ಕ್ವಿಡ್ ಇದೆ 1 ಲೀಟರ್ ಇಂಜಿನ್ RXT ವೇರಿಯಂಟ್ ಫಸ್ಟ್ ಓನರ್ ಓಡಿರೋದು ಬರೀ ಒಂದು 26,000 ಓಡಿದೆ ಗಾಡಿ. ಸರ್ ಪ್ರೈಸ್ ಒಂದು 395 ಇದೆ 395 ಇದೆ ಬರ್ಲಿ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ ಒಂದು 360 ವರೆಗೂ ಮಾಡ್ಕೊಡ್ತೀನಿ ಸರ್. 360 ವರೆಗೂ ಮಾಡ್ಕೊಡ್ತೀನಿ. ಓಕೆ ಸರ್ ಈಕೋ ಒಂದಿದೆ 2018 ಮಾಡಲ್ 5 ಸೀಟರ್ AC ವೇರಿಯಂಟ್ ಒಂದು 425 ಇದೆ 425 ಇದೆ ಫಸ್ಟ್ ಓನರ್ ಗಾಡಿನೇ ಬರ್ಲಿ ಇದನ್ನು ಒಂದು 390 ವರೆಗೂ ಕ್ಲೋಸ್ ಮಾಡ್ತೀನಿ. 390ಕ್ಕೆ 2018 ಮಾಡಲ್ 5 ಸೀಟರ್ AC ವೇರಿಯಂಟ್ ಕೊಡೋಣ ಸರ್. ಓಕೆ ಸರ್ ನೆಕ್ಸ್ಟ್ ಒಂದು ಹೋಂಡಾ ಬ್ರಿಯೋ ಇದೆ 2017 ಮಾಡಲ್ ಫಸ್ಟ್ ಓನರ್ 57,000 ನೋಡಿದೆ ಗಾಡಿ. ಓಕೆ ಪೆಟ್ರೋಲ್ ಮ್ಯಾನುವಲ್ ಒಂದು 465 ಇದೆ 465 ಇದೆ ಈ ಗಾಡಿ ಒಂದು 440 ವರೆಗೂ ಕೊಡೋಣ ಸರ್. 440 ಫೈನಲ್ ಕೊಡೋಣ ಸರ್. ನೆಕ್ಸ್ಟ್ ಒಂದು ಫುಲ್ ಟಾಪ್ ಎಂಡ್ ಮಾಡಲ್ ಬ್ರೆಜಾ ಇದೆ ಸರ್ ಫಸ್ಟ್ ಓನರ್ ಗಾಡಿ ZDI ಪ್ಲಸ್ 98,000 ಏನೋ ಓಡಿದೆ ಫಸ್ಟ್ ಓನರ್ ಗಾಡಿನೇ. ಇದೊಂದು 775 ಇದೆ ಬರ್ಲಿ ಒಂದು 7.5 ವರೆಗೂ ಕ್ಲೋಸ್ ಮಾಡೋಣ ಈ ಗಾಡಿ. ನೆಕ್ಸ್ಟ್ ಒಂದು ರ್ಯಾಪಿಡ್ ಇದೆ ಸರ್ ಆಟೋಮೆಟಿಕ್ ಪೆಟ್ರೋಲ್ ಆಟೋಮೆಟಿಕ್ 2020 ಮಾಡಲ್ ಇದೆ ಫಸ್ಟ್ ಓನರ್ ಓಡಿರೋದು ಬರೀ ಒಂದು 54,000 ಓಡಿದೆ. ನೀಟ್ ಆಗಿದೆ ಗಾಡಿ ಇದ್ರಲ್ಲಿ ಫುಲ್ 100% ಟೈರ್ ಇದೆ ಹೊಸ ಟೈರ್ಸ್ ಹಾಕ್ಸಿದ್ದಾರೆ. ಗಾಡಿ ನಿಮ್ಗೆ ಒಂದು 775 ಇದೆ 775 ಇದೆ 7.5 ವರೆಗೂ ಕ್ಲೋಸ್ ಮಾಡ್ತೀನಿ ಈ ಗಾಡಿ. ನೆಕ್ಸ್ಟ್ ಒಂದು 2018 ಮಾಡಲ್ ವೆಂಟೋ ವೆಹಿಕಲ್ ಇದೆ ಐಲ್ಯಾಂಡ್ ವೇರಿಯಂಟ್ ಫಸ್ಟ್ ಓನರ್ ಗಾಡಿ ಪೆಟ್ರೋಲ್ ಮ್ಯಾನುವಲ್ ಸರ್ ಇದು ಒಂದು 725 ಇದೆ 725 ಇದೆ 7 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಗಾಡಿ. 7 lakhs ಗೆ ಕ್ಲೋಸ್ ಆಗುತ್ತೆ ಸರ್. ನೆಕ್ಸ್ಟ್ ಒಂದು 2018 ಮಾಡಲ್ Volkswagen Amio ಇದೇನೆ ಸೆಕೆಂಡ್ ಓನರ್ ವೆಹಿಕಲ್ 79,000 ಏನೋ ಓಡಿದೆ ಒಂದು 475 ಇದೆ ಬನ್ನಿ ಇದು 440 ವರೆಗೂ ಕ್ಲೋಸ್ ಮಾಡ್ಕೊಡ್ತೀನಿ ವೆಹಿಕಲ್. ಓಕೆ ಸರ್ ನೆಕ್ಸ್ಟ್ ಒಂದು ಟ್ರೈಬರ್ ಇದೆ 2020 ಮಾಡಲ್ RXZ ವೇರಿಯಂಟ್ ಫಸ್ಟ್ ಓನರ್ ಗಾಡಿ ಓಡಿರೋದು ಬರೀ ಒಂದು 30,000 ಓಡಿದೆ ಗಾಡಿ ಫುಲ್ ಟಾಪ್ ಅಂಡ್ ವೆಹಿಕಲ್. ಇದು ಒಂದು 675 ಇದೆ 675 ಇದೆ 6 ವರೆಗೆ ಕ್ಲೋಸ್ ಮಾಡೋಣ ಸರ್. ಇದು 650 ಕ್ಲೋಸ್ ಮಾಡೋಣ. ಓಕೆ ಸರ್ ನೆಕ್ಸ್ಟ್ ಒಂದು ಟ್ರೈಬರ್ ಇದೆ ಆಟೋಮೆಟಿಕ್ 2022 ಮಾಡಲ್ ಓಡಿರೋದು ಬರೀ ಒಂದು 25,000 ಓಡಿದೆ ಫುಲ್ ಟಾಪ್ ಅಂಡ್ RXZ ವೇರಿಯಂಟ್ ಇದನ್ನು ಪೆಟ್ರೋಲ್ ಆಟೋಮೆಟಿಕ್. ಇದು ಪ್ರೈಸ್ ಬಂದ್ಬಿಟ್ಟು ಒಂದು 775 ಇದೆ 775 ಇದೆ ಇದನ್ನು ಒಂದು 7.5 ವರೆಗೂ ಆಗುತ್ತೆ ಸರ್. 750 ವರೆಗೂ ಆಗುತ್ತೆ ಸರ್. ಓಕೆ ಸರ್ ನೆಕ್ಸ್ಟ್ ಒಂದು ಟಾಟಾ ಟಿಯಾಗೋ ಇದೆ 2018 ಮಾಡಲ್ ಪೆಟ್ರೋಲ್ ಮ್ಯಾನುವಲ್ ಬರೀ 21,000 ಓಡಿದೆ XZ ವೇರಿಯಂಟ್ ಟಾಪ್ ಅಂಡ್ ವೇರಿಯಂಟ್ ಒಂದು 5,10,000 ಇದೆ 5,10,000 ಇದೆ ನಿಮ್ಗೆ ಒಂದು 485 ವರೆಗೂ ಕ್ಲೋಸ್ ಮಾಡ್ತೀನಿ ಸರ್ ಇದು. ಸರ್ ನೆಕ್ಸ್ಟ್ ವರ್ನಾ ಇದೆ 2016 ಮಾಡಲ್ ಸಿಂಗಲ್ ಓನರ್ ಗಾಡಿ 68,000 ಏನೋ ಓಡಿದೆ ನಿಮ್ಗೆ ಒಂದು 645 ಇದೆ ಸರ್ 645 ಇದೆ 610 ವರೆಗೂ ಕ್ಲೋಸ್ ಮಾಡೋಣ ಸರ್. ಇದು 6,10,000ಕ್ಕೆ 2016 ಮಾಡಲ್ ವರ್ನಾ.